ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಎಐ ಮಂಗ. ಇಂದು ನಾವು ನಮ್ಮ ಸುಂದರ ಬ್ಯಾಂಗ್ಳೂರ್ ನಗರವನ್ನ ಅನ್ವೇಷಿಸ್ತಾ ಇದ್ದೀವಿ. ಸ್ವಚ್ಛವಾದ ಮತ್ತು ಆರಾಮದಾಯಕ. ಎಲ್ಲರೂ ನನ್ನ ಜೊತೆ ಫೋಟೋ ತೆಗಿತಾ ಇದ್ದಾರೆ. ನನಗಿಲ್ಲಿ ಸೆಲೆಬ್ರಿಟಿ ತರ ಅನಿಸ್ತಿದೆ. ನೀವು ಸ್ಟೈಲಿಶ್ ಆಗಿ ಕಾಣಬೇಕು ಅಂತ ಹೇಳ್ತಾನೆ ಇರ್ತೀರಾ, ಆದ್ರೆ ಫ್ರೆಂಡ್ಸ್ ನನ್ನ ಹತ್ರ ಈಗ ಬಟ್ಟೆನೇ ಇಲ್ಲ. ಇನ್ ಮುಂದೆ ನನ್ನ ಜೊತೆ ಇರೋದು ಈ ಬ್ಯಾಗು ಮತ್ತೆ ನಿಮ್ ಪ್ರೀತಿ ಮಾತ್ರ. ಬನ್ನಿ ಒಂದ್ ಬಟ್ಟೆ ಅಂಗಡಿಗೆ ಹೋಗಿ ಏನಾರು ತದ್ರ. ಅಜ್ಜಿ ಸಾಯೋ ಮುನ್ನ ನನಗೆ 2,000 ರೂಪಾಯಿ ಕೊಟ್ಟಿದ್ರು. ಅವ್ರ ಆಶೀರ್ವಾದದಿಂದ ನಾನಿಂದು ಸೂಪರ್ ಶರ್ಟ್ ಪ್ಯಾಂಟ್ ತಕೊಳ್ತೀನಿ. ಇವತ್ತಿನ ಕೊನೆಯಲ್ಲಿ ನನ್ನ ನೋಟ ಮುಂದಿನ ಹಂತದಲ್ಲಿರುತ್ತೆ ಸ್ನೇಹಿತರೆ. ಶಾಪಿಂಗ್ ಹೋಗೋಣ. ವಾವ್ ಗೆಳೆಯರೆ, ಈ ದೊಡ್ಡ ಮಾಲ್ ನೋಡಿ. ಇವತ್ತು ನಾವು ಬಟ್ಟೆ ಅಂಗಡಿಗೆ ಹೋಗ್ತಿದೀವಿ. ಬರೀ ಬಟ್ಟೆ ಕೊಳ್ಳೋದಷ್ಟೇ ಅಲ್ಲ, ನಾನು ಪೂರ್ತಿ ಸ್ವಾಗ್ ಮೋಡ್ಗೆ ಹೋಗ್ತಿದ್ದೀನಿ. ಒಳಗೋಗೋಣ. ವಾಹ್ ಗೆಳೆಯರೇ, ಈ ದೊಡ್ಡ ಮಾಲ್ ನೋಡಿ. ಇಲ್ಲೆಲ್ಲವೂ ಸಿಗ್ತದೆಯಂತೆ. ಕೆಫೆಗಳು, ಗೇಮಿಂಗ್ ವಲಯಗಳು, ಸಿನಿಮಾ ಹಾಲ್ಗಳು. ಓ ವಾವ್, ಈ ಬಟ್ಟೆಗಳನ್ನೆಲ್ಲ ನೋಡಿ ಸ್ನೇಹಿತರೆ. ನನ್ನ ಶೈಲಿಗೆ ಸರಿ ಹೊಂದುವಂಥದ್ದನ್ನು ಹುಡ್ಕೋಣ. ಇದು ಕ್ಲಾಸಿ ಆಗಿದೆ. ಬಟ್ಟೆಗಳನ್ನು ಆರಿಸುವುದು ಕಷ್ಟವೇನಲ್ಲ, ಸರಿಯಾದ ಸ್ವ್ಯಾಗ್ ಅನ್ನು ಆರಿಸುವುದು ಮುಖ್ಯ. ಆದರೆ ನೀವು ನನ್ನೊಂದಿಗೆ ಇರುವವರೆಗೂ ಅಷ್ಟೇ ಸಾಕು. ಓಹೋ, ನೀವು ಬಟ್ಟೆ ತಗೊಳಕ್ ಬಂದ್ರಾ? ನಾನ್ ನಿಮ್ಮನ್ನ ನೋಡಿ ನಂತರನೇ ಚಿಂಪಾಂಜಿ ಅನ್ಕೊಂಡ್ ಮಾತಾಡ್ಸೋಣ ಅನ್ಕೊಂಡೆ. ನಂಗೆ ಈ ಜಾಕೆಟ್ ತುಂಬಾ ಇಷ್ಟ ಆಯ್ತು. ನನ್ನ ಮುದ್ದಿನ ಅಭಿಮಾನಿಗಳಿಗೂ ಇಷ್ಟ ಆಗತ್ತೆ ಅನ್ಕೊಂಡಿದೀನಿ. ಈ ವರ್ಷದ ಟಾಪ್ ವ್ಲಾಗರ್ ಬೇರೆ ಯಾರು ಅಲ್ಲ, ನಾನೇ. ಹೋಗ್ ನೋಡೋಣ ಇನ್ನೇನಿದೆ ಅಂತ. ಗೆಳೆಯರೆ, ಇವತ್ತಿನ ಶಾಪಿಂಗ್ ಮುಗೀತು. ಸ್ವಲ್ಪ ಲೇಟ್ ಆಯ್ತು, ಆದ್ರೆ ಶಾಪಿಂಗ್ ಶುರು ಮಾಡಿದ್ಮೇಲೆ ಟೈಮೇ ಗೊತ್ತಾಗಲ್ಲ. ಈಗ ಮನೆಗೆ ಹೊರಟಿದ್ದೀನಿ. ನಮ್ಮಮ್ಮ ಮಂಗಳಮ್ಮ ಮನೆ ಹತ್ರ ಕಾಯ್ತಾ ಇರ್ತಾರೆ. ಇವತ್ತಿನ ವ್ಲಾಗ್ ಇಷ್ಟ ಆಯ್ತಾ? ಲೈಕ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಬಾಳೆಹಣ್ಣು ಸಿಕ್ಕದಷ್ಟೇ ಖುಷಿ ಆಗತ್ತೆ. ಜೈ ಶ್ರೀರಾಮ್.